स्वागत है आपका बी न्यूज नेशन में। मैं हूं आबिद हुसैन शेख। बीजापुर जिले में 17,49,882 वोटर्स। बीजापुर जिला अधिकारी और चुनाव अधिकारी के.बी. शिव कुमार ने मीडिया से बात करते हुए वोटर लिस्ट को पुनर्सूचित फिर से नजरसानी की अवधि आगे बढ़ाने की जानकारी देते हुए इस बार वोटर लिस्ट में 38,530 नई अर्जियां दाखिल किए जाने की और बीजापुर जिले में कुल 17,49,882 वोटर संख्या होने का आंकड़ा बताया, जिसमें 9,01,709 पुरुष और 8,47,962 महिलाएं होने की बात बताई। ಅವ್ರ ಕಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪಾರ್ಟಿಸಿಪೇಷನ್ ಅನ್ನು ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ। ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ। ವಿಜಯಪುರ ಜಿಲ್ಲೆಯಲ್ಲಿ ಟೋಟಲಿ 17,49,882 ಮತದಾರರು ನಮ್ಮ ಪಟ್ಟಿಯಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದ್ದವರಿದ್ದಾರೆ। ಇದರಲ್ಲಿ 9,01,709 ಮೇಲ್ಸ್ ಇದ್ದರು, 8,47,962 ಫೀಮೇಲ್ಸ್ ಇದ್ದರು, 211 ಅದರ್ಸ್ ಇದ್ದರು। ನಾವು 2,095 ಬೂತ್ಸ್ಗಳನ್ನು ಇವರು ಏನು ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ವೋಟ್ ಮಾಡಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ 2,095 ಬೂತ್ಸ್ಗಳನ್ನು ಪೋಲಿಂಗ್ ಬೂತ್ಸ್ಗಳನ್ನು ನಾವು ಮಾಡಿದ್ವಿ। ಈ ಸಲ ಎಲೆಕ್ಷನಲ್ಲಿ ನಾವು VVPAT ಮೆಷಿನ್ ಪ್ಲಸ್ EVMಗಳನ್ನು ಯೂಸ್ ಮಾಡಿ ಎಲೆಕ್ಷನನ್ನು ಚುನಾವಣೆ ಆಯೋಗದ ಒಂದು ನಿರ್ದೇಶನದ ಮೇರೆಗೆ ಮತ್ತು ಒಂದು ಮಾರ್ಗಸೂಚಿ ಅನ್ವಯ ನಾವು ಬಳಸುವ ಒಂದು ಪ್ರಯತ್ನವನ್ನು ಕೂಡ ವಿಷಯವನ್ನು ಮಾಡ್ತಾ ಇದ್ವಿ। ಆ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ತಲುಪಿಸಲಿಕ್ಕೆ ಮುಂದಿನ ದಿವಸಗಳಲ್ಲಿ ನಾವು VVPAT ಮೆಷಿನ್ ಬಗ್ಗೆ ಮತ್ತು EVMಗಳ ಬಗ್ಗೆ ಕೂಡ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ। ಆ ಸಂದರ್ಭದಲ್ಲಿ ಕೂಡ ತಮ್ಮ ಒಂದು ಸಹಕಾರ ನಮಗೆ ಬೇಕಾಗಿದೆ। ಈ ಒಂದು ವಿಷಯವನ್ನು ಕೂಡ ನಾವು ಪೊಲಿಟಿಕಲ್ ಪಾರ್ಟೀಸ್ ವಿಜಯಪುರ ಜಿಲ್ಲೆಯಲ್ಲಿ ಏನು ಮೇಜರ್ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾರೋ ಅವರನ್ನು ಕರೆಸಿ ಮೀಟಿಂಗನ್ನು ಮಾಡಿದ್ದೀವಿ। ಅವರಿಗೆ ಆಲ್ರೆಡಿ ನಾವು ಏನು ಇಲ್ಲಿ ಒಂದು ಡ್ರಾಫ್ಟ್ ರೋಲ್ 30/11/2017ಗೆ ಪಬ್ಲಿಷ್ ಮಾಡಿದೆವು, ಆ ಡ್ರಾಫ್ಟ್ ರೋಲಿನ ಒಂದು ಕಾಪಿಯನ್ನು ಅವರಿಗೆ ನಾವು ತಲುಪಿಸಿದ್ದೀವಿ। ಆಮೇಲೆ ಪೋಲಿಂಗ್ ಬೂತ್ಸ್ ಏನು ಮಾಡಿದೆವು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಅವರಿಗೆ ತಲುಪಿಸಿದ್ದೀವಿ। ಅವ್ರ ಕಡೆ ನಾವು ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಅವರು ನಮಗೇನು ಪ್ಯಾರಲ್ ಆಗಿ ಅವರು ಮಾಡ್ತಾರೋ ಅದನ್ನು ಕೂಡ ಅವರು ಮಾಡ್ಕೋಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೀವಿ। ಅದರ ಪ್ರಕಾರ ಒಂದೆರಡು ಪಕ್ಷದವರು ನಮ್ಗೆ ಮಾಡಿಕೊಟ್ಟಿದ್ದಾರೆ, ಮಿಕ್ಕಿದವರು ನಾವು ಆದಷ್ಟು ಬೇಗನೆ ಮಾಡಿಕೊಡ್ತೀವಿ ಅಂತ ಒಂದು ಮಾತನ್ನು ನಮಗೆ ತಲುಪಿಸಿದ್ದಾರೆ। ಅವ್ರ ಕಡೆ ಏನು ನಾವು ಈ ಒಂದು ಮಾಹಿತಿಗಳನ್ನು ಟ್ರಾನ್ಸ್ಪರೆಂಟ್ ಆಗಿ ವೋಟರ್ ಲಿಸ್ಟ್ ಆಗಲಿ ಬೂತ್ಸ್ಗಳಾಗಲಿ ಏನು ಕೊಟ್ಟಿದ್ದೀವೋ ಅದನ್ನು ಅವರು ಕ್ರಾಸ್ ವೆರಿಫೈ ಮಾಡಿ ಏನಾದ್ರು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಮ್ಮ ಗಮನಕ್ಕೆ ತಂದರೆ, ಯಾಕಂದರೆ ಅಬ್ಜೆಕ್ಷನ್ ಪೀರಿಯಡ್ನಲ್ಲಿ ಇರೋದ್ರಿಂದ ವಿ ಕ್ಯಾನ್ ಟೇಕ್ ಆಲ್ ನೆಸೆಸರಿ ರೆಕ್ಟಿಫಿಕೇಷನ್ ಮೆಷರ್ಸ್। ಇದನ್ನು ಹೊರತುಪಡಿಸಿ ಜನರು ಕೂಡ ತಮ್ಮ ಹಂತದಲ್ಲಿ ತಮ್ಮ ಒಂದು ಎಪಿಕ್ ಕಾರ್ಡ್ ಮುಖಾಂತರ ತಮಗೆ ಸಂಬಂಧಪಟ್ಟ ಪೋಲಿಂಗ್ ಬೂತ್ಸ್ ಇನ್ನೂ ಇತರ ವಿಷಯಗಳನ್ನು ತಿಳ್ಕೊಳ್ಳಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಮಾನ್ಯ CEO ಅವರ ಆಫೀಸ್ ಮುಖಾಂತರ ನಮ್ಮ ಕರ್ನಾಟಕ ಬ್ಯಾಂಗ್ಳೂರಿನಲ್ಲಿರುವ ಮಾನ್ಯ CEO ಅವರ ಆಫೀಸ್ ಮುಖಾಂತರ ಕೂಡ ಒಂದು SMS ವ್ಯವಸ್ಥೆ, ಮೊಬೈಲ್ ಆ್ಯಪ್ ವ್ಯವಸ್ಥೆಯನ್ನು ಮಾಡಿದರು। ನಾನು ಅದನ್ನು ನಮ್ಮ ಮಾಧ್ಯಮ ಗ್ರೂಪ್ನಲ್ಲಿ ಪೋಸ್ಟ್ ಮಾಡ್ತೀನಿ। ಅದರಲ್ಲಿ ಜಸ್ಟ್ ಸಿಂಪಲ್ ಆಗಿ ಹೇಳಬೇಕಾದ್ರೆ KA ಎಪಿಕ್ ಸ್ಪೇಸ್ ಬಿಟ್ಟು ಆ ಎಪಿಕ್ ID ಕಾರ್ಡ್ ನಂಬರ್ ಅದನ್ನು 9731979899 ಅಂತ ಈ ಮೊಬೈಲ್ ನಂಬರ್ಗೆ SMS ಮಾಡಿದರೆ ಅದು ಕಂಪ್ಲೀಟ್ ಅವ್ರದ್ದು ಎಪಿಕ್ ಕಾರ್ಡ್ ಬಗ್ಗೆ ಮಾಹಿತಿ, ಪೋಲಿಂಗ್ ಬೂತ್ ಹಿಡಿದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹಿಡಿದು ಎಲ್ಲ ಮಾಹಿತಿಗಳನ್ನು ಬರ್ತದೆ। ಹೆಚ್ಚಿನ ಮಾಹಿತಿಗಾಗಿ ಅದು ಸೇಮ್ ಏನು ಆ ಒಂದು ಮಾಹಿತಿ ಪೋಸ್ಟರ್ ಇದೆಯೋ ಅದನ್ನು ನಾನು ತಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸ್ಕೊಡ್ತೀನಿ। ಆಲ್ರೆಡಿ ನಾವು ಹಲವಾರು ವಿಷಯಗಳನ್ನು ಎಲೆಕ್ಷನ್ ಸಂಬಂಧವಾಗಿ ಮಾಡ್ತಾ ಇದ್ದೀವಿ। ಪೋಲಿಂಗ್ ಬೂತ್ಸ್ಗಳನ್ನು ಹೆಚ್ಚಿನ ಒಂದು ಮಾಹಿತಿಗೋಸ್ಕರ ಎಲ್ಲ ಪೋಲಿಂಗ್ ಬೂತ್ಸ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ಗಳನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ। ಮುಂದಿನ ಸಮಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ವೆಬ್ಕಾಸ್ಟಿಂಗನ್ನು ಮಾಡಲಿಕ್ಕೆ ಕೂಡ ನಾವು ಹಲವಾರು ಕಡೆ ನೆಟ್ವರ್ಕ್ ಸೂಕ್ತತೆಯನ್ನು ನಾವು ಸರ್ವೆ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ। ಆಮೇಲೆ ಎಲೆಕ್ಟೋರಲ್ ರೋಲ್ಸನ್ನು ಹೆಲ್ತನ್ನು ಚೆಕ್ ಮಾಡಲಿಕ್ಕೆ ಜಿಲ್ಲಾ ಮುಖ್ಯ ಚುನಾವಣಾಧಿಕಾರಿಗಳು, ಆಮೇಲೆ ನಮ್ಮ ರೀಜನಲ್ ಕಮಿಷನರ್ ಆಫೀಸ್, ಆಮೇಲೆ ಡೆಪ್ಟಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಆಮೇಲೆ ERO, ಆಮೇಲೆ AERO ಇವರ ಹಂತದಲ್ಲಿ ಹಲವಾರು ತಂಡಗಳನ್ನು ಮಾಡಿಸಿ ಅವ್ರ ಕಡೆಯಿಂದ ಬೇರೆ ಬೇರೆ ಕಡೆ ನಾವು ಎಲೆಕ್ಟೋರಲ್ ರೋಲ್ಸ್ ಹೆಲ್ತ್ ಹೇಗಿದೆ, ಅದರಲ್ಲಿ ಎಷ್ಟು ಮಟ್ಟಕ್ಕೆ ಜನರು ಬಂದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ, ಅದರಲ್ಲಿ ಎಷ್ಟು ಮಂದಿ ಅಲ್ಲೇ ಇದ್ದಾರೋ ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಒಂದು ಹೆಲ್ತ್ ಚೆಕಪ್ಪನ್ನು ಕೂಡ ನಾವು ಮಾಡ್ತಾ ಇದ್ದೀವಿ। ಆಮೇಲೆ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಅವರು BLAಗಳ ಮುಖಾಂತರ ಏನಾದರೂ ಅರ್ಜಿ ಕೊಡೋದಾದರೆ ಚುನಾವಣೆ ಆಯೋಗದ ಒಂದು ಗೈಡ್ಲೈನ್ಸ್ ಒಳಪಟ್ಟು ಕೊಡುವ ವ್ಯವಸ್ಥೆಯನ್ನು ಕೂಡ ಅವರಿಗೆ ನಾವು ಮೊನ್ನೆ ತಿಳಿಸಿದ್ದೀವಿ।
ಸೊ ಇಂಥ ಬೇರೆ ಬೇರೆ ರೀತಿಯಲ್ಲಿ ಪ್ರಥಮ ಒಂದು ಆದ್ಯತೆಯಾದ ಎಲೆಕ್ಟೋರಲ್ ರೂಲ್ಸ್ ಸಮ್ಮರಿ ರಿವಿಷನ್ ಕೆಲಸಗಳನ್ನು ಈಗ ನಾವು ಶುರು ಮಾಡಿದ್ದೀವಿ. ಇದನ್ನು ಜನರಿಗೆ ಈ ಮಾಹಿತಿಯನ್ನು ತಲುಪಿಸಲಿಕ್ಕೆ ಹಲವಾರು ಮೀಡಿಯಾ ಮುಖಾಂತರ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಎಫರ್ಟ್ಸ್. ಥ್ಯಾಂಕ್ ಯು. ಏನಾಗಿದೆ ಅಂದರೆ ನಾನು ಪ್ರೆಸ್ ನೋಟ್ ಕೊಡ್ತಾ ಇದ್ದೀನಿ ರೀ, ಬಟ್ ಯಾಕೋ ಅದು ಬರ್ತಾ ಇಲ್ಲ. ಅದಕ್ಕೆ ನಾನು ಪ್ರೆಸ್ ನೋಟು ಇದೆ, ಹಿಂದೆ ಒಂದು 3-4 ದಿವಸ ಹಿಂದೆ ಏನು ಕೊಟ್ಟಿದ್ದೀವೋ ಎಲ್ಲವನ್ನು ಕಂಪೈಲ್ ಮಾಡಿ ನಿಮ್ಗೆ ಒಂದು ಕೊಡ್ತೀನಿ. ಅದನ್ನ ಏನು ಪ್ರೆಸ್ ನೋಟ್ ಕೊಟ್ಟಿದ್ದೀವೋ ಎಲ್ಲವನ್ನು ಕಂಪೈಲ್ ಮಾಡಿ ಕೊಡ್ತೀವಿ. ಆಮೇಲೆ ಎಲ್ಲ ಕೊಡ್ತೀವಿ. ಯು ಸಿ ವಿ ಆರ್ ಹ್ಯಾವಿಂಗ್ ಇಟ್ ಇನ್ ಹ್ಯಾಂಡ್. ತಮಗೂ ಕೊಟ್ಟಿದ್ದೀವಿ, ಮತ್ತೆ ಇನ್ನೊಂದ್ಸಲ ನಾವು ಕೊಡ್ತೀವಿ. ಇವತ್ತು ಮತ್ತೆ ಕೊಡ್ತೀನಿ ನಾನು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಪೋಲಿಂಗ್ ಬೂತ್ಸ್, ವೋಟರ್ಸ್ ಎಲ್ಲ ಕೊಡ್ತೀವಿ. ಮುಂದೆ ಪ್ರತಿಯೊಂದು ನಮ್ಮ ಎಲೆಕ್ಷನ್ ಸಂಬಂಧಪಟ್ಟ ಕೆಲಸಗಳಲ್ಲಿ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಸೆಡ್ ದಟ್ DEO ಇಸ್ ದ ಆಥರೈಸ್ಡ್ ಆಫೀಸರ್ ಅಂತ. ಸೊ ನಾವು ಎಲ್ಲ ಒಂದರಲ್ಲಿನೂ ಕೂಡ ನಿಮ್ಮನ್ನು ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ಗಳನ್ನು ಜೊತೆಗೆ ಸೇರಿಕೊಂಡೆ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ವಿಷಯಗಳನ್ನು ಕೂಡ ಮಾಡ್ತೀವಿ. ಅದು ಆವಾಗ ವಿ ವಿಲ್ ಬಿ ಗಿವಿಂಗ್ ಇನ್ಫಾರ್ಮೇಷನ್. ಬಟ್ ಒಂದೇ ಒಂದು ಏನಂದ್ರೆ ಇಟ್ ವಿಲ್ ಬಿ ಆಲ್ವೇಸ್ ಅನ್ ಎಮರ್ಜೆಂಟ್ ಮೋಡ್. ಸೊ ನಮ್ಗೆ ನಿನ್ನೆ ಹೇಳಿಲ್ಲ ಅಂತೆಲ್ಲ ದಯವಿಟ್ಟು ತಾವೇನೋ ತಪ್ಪು ತಿಳ್ಕೋಬೇಡ. ತಮ್ಗೆ ಗೊತ್ತಿದೆ ಮೋಸ್ಟ್ಲಿ ಎಲೆಕ್ಷನ್ ಹ್ಯಾಪನ್ಸ್ ಇನ್ ಎಮರ್ಜೆನ್ಸಿ ಮೋಡ್. ಸೊ ವಿ ವಿಲ್ ಕೀಪ್ ಯು ಪ್ರಾಪರ್ಲಿ ಅಪ್ಡೇಟೆಡ್. ಈಗ ಏನು ಬಹಳ ಆರೋಪ ಮಾಡ್ತಾ ಇದೆ, ಈ EVMಗಳು ಒಂದು ವಿಲೇಜ್ ಅಲ್ಲೂ ಇರ್ತೈತಿ, ಸಿಟಿಯಲ್ಲೂ ಇರ್ತೈತಿ, ಒಂದು ಎಪಿಕ್ ಕಾರ್ಡ್. ಹಾಗಾಗಿ ಡುಪ್ಲಿಕೇಟ್ ವೋಟಿಂಗ್ ನಲ್ಲಿ ಅಲ್ಲೂ ಮಾಡ್ತಾನೆ, ವೋಟಿಂಗ್ ಇಲ್ಲೂ ಮಾಡ್ತಾರೆ ಅನ್ನುವಂತ ಆರೋಪ ಮಲ್ಟಿಪಲ್ ಕಾರ್ಡ್ ಬಂದಿದೆ ಅಂತ ಹೇಳಿ. ಅಂತದನ್ನ ತೆಗಿಯಕ್ಕೆ ಒಂದೇ ಕಾರ್ಡ್ ಮಾಡಕ್ಕೆ ಅಥವಾ ಇನ್ಫ್ಯಾಕ್ಟ್ ನಾನು ಅದನ್ನು ಮೆನ್ಷನ್ ಮಾಡಿದ್ದೀನಿ. ಎಲೆಕ್ಟೋರಲ್ ರೋಲ್ ಹೆಲ್ತ್ ಚೆಕಪ್ ಅಂತ ಅದನ್ನೇ ನಾವು ಹೇಳಿದ್ದು. ಮನೆಗೆ ನಾವು BLOಗಳು ಹೋಗಿ ಇವರು ಈ ವೋಟರ್ ಲಿಸ್ಟ್ನಲ್ಲಿ ಯಾರಿದ್ದಾರೋ ಅವ್ರು ಈ ಮನೆಯಲ್ಲಿ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೋ. ನಾವು ಅವರನ್ನು ಉಸ್ತುವಾರಿ ಮಾಡಲಿಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳು, ಉಪ ಜಿಲ್ಲಾ ಚುನಾವಣಾಧಿಕಾರಿಗಳು, ಆಮೇಲೆ EROs ವಿಚ್ ಆರ್ ಅಸಿಸ್ಟೆಂಟ್ ಕಮಿಷನರ್ಸ್, AEROs, ತಹಶೀಲ್ದಾರ್, ನಾವೇ ಸ್ವತಃ ಫೀಲ್ಡ್ ಹೋಗ್ತಾ ಇದ್ದೀವಿ ಅದನ್ನು ರ್ಯಾಂಡಮ್ ಚೆಕ್ ಮಾಡಲಿಕ್ಕೆ. ಇದನ್ನು ಹೊರತುಪಡಿಸಿ ನಮ್ಗೆ ಸಾಫ್ಟ್ವೇರ್ನಲ್ಲಿ ಡಿಡ್ಯೂಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ಒಂದು ಬಟನ್ ಹೊಡೆದ್ಬಿಟ್ರೆ ನೀಟಾಗಿ ನಮಗೆಲ್ಲ ಪಟ್ಟಿ ಸಿಗ್ತದೆ. ಆ ಪಟ್ಟಿಯನ್ನು ಕೂಡ ಇಟ್ಕೊಂಡು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಈಗ ಆಸ್ ಅ ಪಬ್ಲಿಕ್ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಾಗಿದ್ರು ನೀವು ನಮ್ಗೆ ತಂದು ಕೊಟ್ರೆ ಅದನ್ನು ಕೂಡ ನಾವು ಕ್ರಾಸ್ ವೆರಿಫೈ ಮಾಡ್ತೀವಿ. ಹೌದು, ಇಟ್ಸ್ ಅ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಮಾಡ್ತೀವಿ. ಆ ಮಾಹಿತಿ ನಾನು ಸ್ವಲ್ಪ ಅದು ಮಿಸ್ ಆಗಿಬಿಟ್ಟಿದೆ. ನಮ್ಮ ಕಡೆ ಇದುವರೆಗೆ ಫಾರ್ಮ್ ಇದು ಸೇರಿಸಲಿಕ್ಕೆ ಅಂತ 38,530 ಅರ್ಜಿಗಳು ಬಂದಿದೆ. 38,500. ಆಮೇಲೆ ತೆಗೆಸಲಿಕ್ಕೆ ಅಂತ 20,000 ಪ್ಲಸ್ ಅರ್ಜಿಗಳು ಬಂದಿದೆ. ಆಮೇಲೆ ಸ್ಥಳ ಬದಲಾವಣೆ ಆಗಿದೆ, ಬೇರೆ ಅಡ್ರೆಸ್ ಚೇಂಜ್ ಆಗಿದೆ. ಇಂಥ ಬದಲಾವಣೆಗಳಿಗೋಸ್ಕರ ಅರೌಂಡ್ 11,000 ಅರ್ಜಿಗಳು ಬಂದಿದೆ. ಡೆತ್ ಇರ್ತದೆ, ಸತ್ತಿರ್ತಾರೋ, ಅವರು ನಾನು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದೀನಿ, ಅಲ್ಲಿ ಹೊಸದಾಗಿ ತಗೊಂಡಿದ್ದೀನಿ, ಬೇಡ ಅಂತ ಹೇಳಿರ್ತಾರೋ ಅಂತವ್ರೆ. ಮ್ಯಾಕ್ಸಿಮಮ್ ಇಸ್ ಡೆತ್ ಅಂಡ್ ಶಿಫ್ಟೆಡ್. ಇಲ್ಲ, ಬಿಜಾಪುರ ಎಂಟೇರ್ ಜಿಲ್ಲೆ. ಹೌದು. ಈಗ ಇದು ತಾವು ನೋಡಿದ್ರೆ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದ್ದೀವಿ. ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್. ಬಟ್ ಈ ಸ್ಪೆಷಲ್ ಸಮ್ಮರಿ ರಿವಿಷನ್ ಏನು ಮಾಡಿದೀವೋ ಇವತ್ತಿನ ತನಕ ಈ ಮಾಹಿತಿ ಇನ್ನೂ 10 ದಿವಸ ಇದೆ. 10 ದಿವಸದಲ್ಲಿ ಇದು ಹೆಚ್ಚಿಗೆ ಆಗ್ಬೋದು. 22/1/2018 ಜನವರಿ 22. ಈಗ 3-4 ಕಡೆ ಕಂಪ್ಲೇಂಟ್ಸ್ ನೀವು ಮಾಡಬಹುದು. ಒಂದು ಅಲ್ಲಿ ಬೂತ್ ಲೆವೆಲ್ ಇರುವ ಬೂತ್ ಲೆವೆಲ್ ಆಫೀಸರ್, ತಹಶೀಲ್ದಾರ್ ಆಫೀಸ್ನಲ್ಲಿ ತಹಶೀಲ್ದಾರೇ AERO ಅವ್ರ ಕಡೆ ಮಾಡಬಹುದು. ಇಲ್ಲ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ನಲ್ಲಿ ERO ಅವ್ರಿಗೂ ಮಾಡಬಹುದು. ಜಿಲ್ಲಾ ಚುನಾವಣಾಧಿಕಾರಿಗಳು ನನಗೂ ಮಾಡಬಹುದು. ಅದನ್ನು ಹೊರತುಪಡಿಸಿ ಸಾಫ್ಟ್ವೇರ್ನಲ್ಲಿ ಕೂಡ ನಾನು ಎಲ್ಲ ಮಾಹಿತಿಯನ್ನು ಈಗಲೇ ಕೊಟ್ಟರೆ ಮುಂದಿನ ಸಲ ನೀವು ಪ್ರೆಸ್ ಮೀಟ್ ಬರುವುದಿಲ್ಲ. ಅದಕ್ಕೆ ನಾನು ಕೆಲವೊಂದು ಮಾಹಿತಿಗಳು ನೆಕ್ಸ್ಟ್ ಪ್ರೆಸ್ ಮೀಟ್ ಇಟ್ಟಿದ್ದೀನಿ. ಆದರೂ ನೀವು ರೈಸ್ ಮಾಡಿದ್ರೆ ಅದಕ್ಕೆ ಹೇಳ್ತೀನಿ. ಹಲವಾರು ಸಾಫ್ಟ್ವೇರ್ಗಳನ್ನು ಕೂಡ ಈ ಒಂದು ಚುನಾವಣೆಯಲ್ಲಿ ನಾವು ಬಳಸಲಿಕ್ಕೆ ನಿರ್ಧಾರವನ್ನು ತಗೊಂಡಿದ್ದೀವಿ. ಒಂದು ವೆಬ್ಕಾಸ್ಟಿಂಗ್ ಇದ್ರೆ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಆಗಲಿ
ಅದಕ್ಕೂ ಸಪರೇಟ್ ಆಗಿ ಒಂದು ಸಾಫ್ಟ್ವೇರ್, ಆಮೇಲೆ ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ಗೆ ಸಪರೇಟ್ ಸಾಫ್ಟ್ವೇರ್, MCMCಗೆ ಸಪರೇಟ್ ಸಾಫ್ಟ್ವೇರ್, ಏನು ನಾವು ಪರ್ಮಿಷನ್ಗಳನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಪರೇಟ್ ಸಾಫ್ಟ್ವೇರ್, ಆಮೇಲೆ ಮೀಡಿಯಾ ಮ್ಯಾನೇಜ್ಮೆಂಟ್ಗೆ ಒಂದು ಸಪರೇಟ್ ಸಾಫ್ಟ್ವೇರ್, ಈ ಥರ ಪ್ರತಿಯೊಂದು. ಈಗ ಈ ಸಂದರ್ಭದಲ್ಲಿ ಗ್ರಿವೆನ್ಸಸ್ಗೆ ಆನ್ಲೈನ್ ಗ್ರಿವೆನ್ಸ್ ಮೆಕ್ಯಾನಿಸಮೂ ಇದೆ. NVSP ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಹೋಗಿದ್ರೆ ಅಲ್ಲಿ NVSP ಅಂತ ಒಂದು ಟ್ಯಾಬ್ ಇರ್ತದೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ಇಟ್ ಈಸ್ ಓನ್ಲಿ ಫಾರ್ ಯೂಸರ್, ಇದು ಯೂಸರ್ಗೆ, ಆನ್ಲೈನ್ ಯೂಸರ್ಗೆ. ಅದರಲ್ಲಿ ತಾವು ಹಲವಾರು ಆಪ್ಷನ್ಗಳಿದೆ, ಏನು ಬೇಕಾದ್ರೂ ಬಳಸ್ಬೋದು. ಆನ್ಲೈನಲ್ಲಿ ಅರ್ಜಿನ ಹಾಕ್ಬೋದು. ಸರ್, ಎಲೆಕ್ಷನ್ ನಾರ್ಮ್ಸ್ ಪ್ರಕಾರ 1 day ಬಿಫೋರ್ ಪೋಲಿಂಗ್ ಬರಬೇಕು ವೋಟರ್ ಲಿಸ್ಟ್ ರಿಜಿಸ್ಟ್ರೇಷನ್. ಈಗ 3 ದಿನ ಕಂಟಿನ್ಯೂ ರಜೆ ಇರಲ್ಲ, ನಾಳೆ ಮಂಡ್ಯ. ನೋ, ಬಟ್ ವಿ ಹ್ಯಾವ್ ಆಸ್ಕ್ಡ್ ಅವರ್ ಪೀಪಲ್ ಟು ವರ್ಕ್. ಸ್ವಲ್ಪ ಯಾಕಂದರೆ ಇದು ಎಲೆಕ್ಷನ್ ಒಂದು ಇಂಪಾರ್ಟೆಂಟ್ ಕೆಲಸ, ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬೇಸಿಕ್ ಆ ಮತ ಕೊಡುವ ಹಕ್ಕನ್ನು ನಾವೆಲ್ಲ ಮಾಡೋದ್ರಿಂದ ಸ್ವಲ್ಪ ನಾವು ತ್ಯಾಗ ಮಾಡಿದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ಟೈಮು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮಾಡಿ ಅಂತ ಹೇಳಿದ್ದೀವಿ. ಅದರ್ವೈಸ್ ಆಲ್ಸೋ ವಿ ಹ್ಯಾವ್ ಎನಫ್ ಡೇಸ್, ನೋ ಪ್ರಾಬ್ಲಮ್, ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. और खबरों के लिए देखते रहिए बी न्यूज़ नेशन।